ಎಲ್ರಿಗೂ ನಮಸ್ಕಾರ. ಇದು ಟೀಚ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಮ್ಮ ಕ್ಲಾಸ್ ಇವತ್ತು NCERT 6ನೇ ತರಗತಿಯ ಚಾಪ್ಟರ್ 2 ಆಹಾರದ ಘಟಕಗಳು ಅಂದರೆ ಕಾಂಪೋನೆಂಟ್ಸ್ ಆಫ್ ಫುಡ್. ಇಲ್ಲಿ ಈ ಚಾಪ್ಟ್ರಲ್ಲಿ ನೀವು ಏನೇನೆಲ್ಲ ನಾವು ಓದ್ತಾ ಹೋಗ್ತೀವಿ ಅಥವಾ ತಿಳ್ಕೊತಾ ಹೋಗ್ತೀವಿ ಅಂತ ಅಂದರೆ, ಈ ಚಾಪ್ಟ್ರಲ್ಲಿ ನಮಗೆ ಆಹಾರದಲ್ಲಿ ಇರುವಂಥ ಪೋಷಕಾಂಶಗಳು ಹಾಗೂ ಆ ಪೋಷಕಾಂಶಗಳ ಕೊರತೆಯಿಂದಾಗಿ ಉಂಟಾಗುವಂಥ ವಿವಿಧ ರೀತಿಯ ತೊಂದರೆಗಳು, ಇದನ್ನೆಲ್ಲ ನಾವು ಈ ಒಂದು ಪರ್ಟಿಕ್ಯುಲರ್ ಪಾಠದಲ್ಲಿ ಕಲ್ಕೋತೀವಿ. ಇಲ್ಲಿ ಕೆಲವೊಂದು ರಾಜ್ಯದ ಹೆಸರನ್ನು ಕೊಟ್ಟಿದ್ದಾರೆ ಆ್ಯಂಡ್ ಆ ರಾಜ್ಯಗಳಲ್ಲಿ ಯಾವ ಯಾವ ಪದಾರ್ಥಗಳನ್ನು ಆಹಾರವಾಗಿ ಬಳಸ್ತಾರೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಪಂಜಾಬ್ಗೆ ಹೋದರೆ ನೀವು ದಾಲ್ ಆಗಿ ನೀವು ಏನನ್ನು ತಿಂತೀರ ಜಾಸ್ತಿ ಅಂದರೆ ರಾಜ್ಮಾ. ಅದೇ ಆಂಧ್ರಾಗೆ ಬಂದರೆ ನೀವು ತೊಗರಿಬೇಳೆ, ಕರ್ನಾಟಕ, ಆಂಧ್ರ ಈ ಕಡೆ ಎಲ್ಲ ಬಂದರೆ ಜಾಸ್ತಿ ನಾವು ತೊಗರಿಬೇಳೆ, ಅವರೆಬೇಳೆ ಇದನ್ನು ನಾವು ಬಳಸ್ತೀವಿ. ಹಾಗೆ ವೆಜಿಟೇಬಲ್ಸ್ ನಾವು ಅಲ್ಲಿ ಯಾವ ಥರ ತಗೋತಾರೆ, ಇಲ್ಲಿ ಯಾವ ಥರ ತಗೋತಾರೆ. ಅದೇ ರೀತಿ ಆ್ಯಸ್ ಅ ಸೋರ್ಸ್ ಆಫ್ ಫ್ಯಾಟ್ ಅವರು ಏನನ್ನು ಜಾಸ್ತಿ ತಗೋತಾರೆ, ನಮ್ಮ ಕಡೆ ಜಾಸ್ತಿ ಸೋರ್ಸ್ ಆಫ್ ಫ್ಯಾಟ್ ಏನಿರುತ್ತೆ ಅಂಥೇಳಿ ಅವರು ಕೊಟ್ಟಿದ್ದಾರೆ. ಇದು ಹೀಗೆ ಮುಂದೆ ಹೋದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಂಗ್ರೀಡಿಯೆಂಟ್ಸ್ ಕಂಟೈನ್ ಸಮ್ ಕಾಂಪೋನೆಂಟ್ಸ್ ದಟ್ ಆರ್ needed by our body. These components are called nutrients. ಅಂತಂದರೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನಮಗೆ ಅವಶ್ಯಕವಾಗಿ ಸಿಗುವಂಥ ಕೆಲವೊಂದು ಘಟಕಗಳು, ಆ ಘಟಕಗಳಿಂದ ನಮ್ಮ ದೇಹಕ್ಕೆ ಏನು ಸಿಗುತ್ತೆ ಅಂದರೆ ಪೋಷಕಾಂಶಗಳು ನಮಗೆ ಸಿಗುತ್ತೆ. ಮೇಯ್ನಾಗಿ ಈ ಘಟಕಗಳು ಯಾವ್ಯಾವುದಪ್ಪ ಅಂತಂದರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಹಾಗೂ ಫ್ಯಾಟ್. ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಫ್ಯಾಟ್ಗಳನ್ನು ನಾವು ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ಅಂತೇಳಿ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ನ ನಾವು ತಗೊಳ್ಳುವಂಥ ಆಹಾರದಲ್ಲಿ ಈ ಪೋಷಕಾಂಶ ಇದೆಯಾ ಅಥವಾ ಇಲ್ವಾ ಅದನ್ನು ತಿಳ್ಕೊಳ್ಳೋಕ್ಕೆ ಕೂಡ ಇವರು ಕೆಲವೊಂದಿಷ್ಟು ಟೆಸ್ಟ್ಗಳನ್ನು ಮಾಡೋದನ್ನು ಕೂಡ ನಮಗೆ ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಫಾರ್ ಕ್ಯಾರಿಯಿಂಗ್ ಔಟ್ ದೀಸ್ ಟೆಸ್ಟ್ ಯು ವಿಲ್ ನೀಡ್ ಸೊಲ್ಯೂಷನ್ ಆಫ್ ಅಯೋಡಿನ್, ಕಾಪರ್ ಸಲ್ಫೇಟ್ ಆ್ಯಂಡ್ ಕಾಸ್ಟಿಕ್ ಸೋಡಾ. ಯು ವಿಲ್ ಆಲ್ಸೋ ನೀಡ್ ಫ್ಯೂ ಟೆಸ್ಟ್ ಟ್ಯೂಬ್ಸ್ ಆ್ಯಂಡ್ ಎ ಡ್ರಾಪರ್. ನಿಮಗೆ ಈ ಒಂದು ಟೆಸ್ಟ್ಗಳನ್ನು ಮಾಡಲಿಕ್ಕೆ ನಿಮಗೆ ಏನೇನೆಲ್ಲ ಅವಶ್ಯಕತೆ ಇದೆ ಅಂತಂದರೆ, ನಿಮಗೆ ಕಾಪರ್ ಬೇಕು, ಕಾಪರ್ ಸಲ್ಫೇಟ್ದು ಸೊಲ್ಯೂಷನ್ ಬೇಕು, ಕಾಸ್ಟಿಕ್ ಸೋಡಾ ಸೊಲ್ಯೂಷನ್ ಬೇಕು, ಹಾಗೆ ಅಯೋಡಿನ್ ಸೊಲ್ಯೂಷನ್ ಕೂಡ ಬೇಕು. ಇಲ್ಲಿ ಅವರು ನಮಗೆ 3 ರೀತಿಯ ಟೆಸ್ಟ್ಗಳನ್ನು ಕೊಟ್ಟಿದ್ದಾರೆ. ಒಂದು ಟೆಸ್ಟ್ ಫಾರ್ ಕಾರ್ಬೋಹೈಡ್ರೇಟ್ಸ್, ಟೆಸ್ಟ್ ಫಾರ್ ಪ್ರೋಟೀನ್ ಆ್ಯಸ್ ವೆಲ್ ಆಸ್ ಟೆಸ್ಟ್ ಫಾರ್ ಫ್ಯಾಟ್ ಅಂತ ಹೇಳಿ. ಈ ಟೆಸ್ಟ್ಗಳನ್ನು ಮಾಡಲಿಕ್ಕೆ ನಾವು ಬೇಯಿಸಿರುವಂಥ ಆಹಾರನ ತಗೋಬೋದು ಅಥವಾ ಬೇಯಿಸದೇ ಇರುವಂಥ ಆಹಾರನ ಕೂಡ ತಗೋಬೋದು. ಲೈಕ್ ಕ್ಯಾರೆಟ್, ಸೊಪ್ಪು ಈ ಥರದನ್ನು ಕೂಡ ನಾವು ತಗೊಂಡು ಅದ್ರ ಮೇಲೂ ನಾವು ಟೆಸ್ಟ್ನ ಮಾಡ್ಬೋದು. ಇಲ್ಲ ಅಂದರೆ ಮಾಡಿಟ್ಟಿರೋ ಅಡುಗೆ, ಅನ್ನ ಅಥವಾ ಮುದ್ದೆ ಅಥವಾ ದೋಸೆ, ಚಪಾತಿ ಈ ಥರ ಮಾಡಿಟ್ಟಿರೋ ಅಡುಗೆನ ನಾವು ತಗೊಂಡು ಈ ಟೆಸ್ಟ್ನ ಮಾಡ್ಬೋದು. ಅಥವಾ ನಾವು ರಾಕ್ ಕೂಡ ತಗೊಂಡು ಈ ಟೆಸ್ಟ್ನ ಮಾಡ್ಬೋದು. ಆ್ಯಂಡ್ ದ ಮೇನ್ ಏನು ಇದೆ ಈ ಟೆಸ್ಟ್ನ ನಾವು ಯಾಕೆ ಮಾಡಬೇಕು ಅಂದರೆ, ಟು ನೋ ವೆದರ್ ಫುಡ್ ಹ್ಯಾಸ್ ದೀಸ್ ಕಾಂಪೊನೆಂಟ್ಸ್ ಅಂತ. ಅಂದರೆ ನಮ್ಮ ಆಹಾರದಲ್ಲಿ ನಾವು ದಿನನಿತ್ಯ ತಗೊಳ್ತಾ ಇರುವಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಅನ್ನೋ ಒಂದು ಘಟಕ ಇದೆಯಾ ಅಥವಾ ಇಲ್ವಾ, ಅಥವಾ ಪ್ರೋಟೀನ್ ಅನ್ನೋ ಅಂಶ ಇದೆಯಾ ಇಲ್ವಾ, ಫ್ಯಾಟ್ ಅನ್ನುವಂಥ ಅಂಶ ಇದೆಯಾ ಇಲ್ವಾ ಅದನ್ನು ತಿಳ್ಕೊಳ್ಳಿಕ್ಕೆ ನಾವು ಈ ಟೆಸ್ಟನ್ನು ಮಾಡ್ತಾ ಇರೋದು. ಮೊದಲಿಗೆ ಇವರು ಕೊಟ್ಟಿರುವಂಥದ್ದು, let us begin by testing different food items to see if they contain carbohydrate. ಈಗ ಮುದ್ದೆ, ಅನ್ನ, ಚಪಾತಿ, ಜೋಳದ ರೊಟ್ಟಿ ಹೀಗೆ 4-5 ಐಟಮ್ನ ನೀವು ತಗೊಂಡ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಅನ್ನೋ ಒಂದು ಘಟಕ ಇದೆಯಾ ಅಥವಾ ಇಲ್ವಾ ಅಂತ ನೋಡಲಿಕ್ಕೆ ಈ ಟೆಸ್ಟ್
ಯಾವಾಗಲೂ ನಮಗೆ ಕಾರ್ಬೋಹೈಡ್ರೇಟ್ ಒಂದು ಮುದ್ದೆ ಆಗಲಿ ಅನ್ನದಲ್ಲಾಗಲಿ ಯಾವ ಫಾರ್ಮಲ್ಲಿ ಇರುತ್ತಪ್ಪ ಅಂದರೆ ಸ್ಟಾರ್ಚ್ ಅಥವಾ ಸ್ಟಾರ್ಚ್ ಮತ್ತು ಶುಗರ್ ಈ ಫಾರ್ಮಲ್ಲಿ ನಮಗೆ ಯಾವಾಗಲೂ ಕಾರ್ಬೋಹೈಡ್ರೇಟ್ ಅನ್ನೋದು ಪ್ರೆಸೆಂಟ್ ಆಗಿರುತ್ತೆ. ಶುಗರ್ ಅಂದರೆ ನಾವು ಅಡುಗೆ ಮನೇಲಿ ಇರುತ್ತೆ ಆ ಶುಗರ್ ಅಲ್ಲ. ಶುಗರ್ ಅಂತ ಅಂದರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸಾಲ್ಯುಬಲ್ ಒನ್, ಅಂದರೆ ಅದು ಕರಗಿದ ದ್ರವದ ರೂಪದಲ್ಲಿ ಪರ್ಟಿಕ್ಯುಲರ್ ಪದಾರ್ಥದಲ್ಲಿ ಕಾರ್ಬೋಹೈಡ್ರೇಟ್ ಅನ್ನೋದು ಅಡಗಿರುತ್ತೆ. ಈಗ ನಾವು ಅದೇ ಒಂದು ಕಾರ್ಬೋಹೈಡ್ರೇಟ್ನ ನಾವು ಟೆಸ್ಟ್ ಹೇಗೆ ಮಾಡೋದು ಅಂತ ಅಂದರೆ ನೋಡಿ, ಒಂದು ಸಣ್ಣ ಪ್ರಮಾಣದ ಫುಡ್ ಐಟಮ್ನ ನೀವು ತಗೊಳ್ಳಿ. ಆ ಫುಡ್ ಐಟಮ್ಗೆ 2ರಿಂದ 3 ಡ್ರಾಪು ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನನ್ನು ನೀವು ಹಾಕಬೇಕಾಗತ್ತೆ. ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನನ್ನು ನಾವು ಹೇಗೆ ಪ್ರಿಪೇರ್ ಮಾಡೋದು ಅಂತೇಳಿ ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಅಯೋಡಿನ್ ಕ್ಯಾನ್ ಬಿ ಪ್ರಿಪೇರ್ಡ್ by adding a few drops of tincture iodine to a test tube half filled with water. ಒಂದು ಟಿಂಚರ್ ಅಯೋಡಿನ್ ಅಂತ ಒಂದು ಬರುತ್ತೆ ದ್ರವ, ಅದನ್ನು ತಗೊಂಡು ಟೆಸ್ಟ್ ಟ್ಯೂಬಲ್ಲಿ ಅರ್ಧ ಟೆಸ್ಟ್ ಟ್ಯೂಬಲ್ಲಿ ವಾಟರ್ ಇರಬೇಕು. ಅಂಥ ಟೆಸ್ಟ್ ಟ್ಯೂಬನ್ನು ತಗೊಂಡು ಅದಕ್ಕೆ ಕೆಲವು ಡ್ರಾಪ್ಸ್ನ ಮಾತ್ರ ಈ ಅಯೋಡಿನನ್ನು ನಾವು ಅದರಲ್ಲಿ ಹಾಕಬೇಕಾಗತ್ತೆ. ಹಾಕೋದ್ರಿಂದ ನಮಗೆ ಅಯೋಡಿನ್ ಸೊಲ್ಯೂಷನ್ನು ರೆಡಿ ಆಗುತ್ತೆ. ಒನ್ಸ್ ದ ಅಯೋಡಿನ್ ಸೊಲ್ಯೂಷನ್ ರೆಡಿ ಆದರೆ ರೆಡಿ ಆಗಿರುವಂಥ ಅಯೋಡಿನ್ ಸೊಲ್ಯೂಷನ್ನ ನಾವು ಏನು ಮಾಡಬೇಕು, ತಗೊಂಡಿರುವಂಥ ಆಹಾರದ ಮೇಲೆ ನಾವು ಅದನ್ನು ನಿಧಾನವಾಗಿ ಹಾಕಬೇಕಾಗತ್ತೆ. ನೋಡಿ ಇಲ್ಲಿ ಕೊಟ್ಟಿರೋ ಥರ. ಹೀಗೆ ಆದಮೇಲೆ ನಮಗೆ ಇಲ್ಲಿಂದ ಏನು ಗೊತ್ತಾಗುತ್ತೆ ಅಂದರೆ ನೋಡಿ, ಇದು ಇಂಪಾರ್ಟೆಂಟು. ಎ ಬ್ಲೂ ಬ್ಲ್ಯಾಕ್ ಕಲರ್ ಇಂಡಿಕೇಟ್ಸ್ ದಟ್ ಇಟ್ ಕಂಟೈನ್ ಸ್ಟಾರ್ಚ್. ಅಂದರೆ ನಮ್ಮ ಆಹಾರ ಸ್ವಲ್ಪ ಗಾಢ ಆಗಿ ನೀಲಿ ಬಣ್ಣಕ್ಕೆ, ಅಂದರೆ ಬ್ಲೂ ಬ್ಲ್ಯಾಕ್ ಕಲರ್ ಅಂತ ಅಂದರೆ ಆ ಕಡೆ ಕಪ್ಪು ಬಣ್ಣನೂ ಅಲ್ಲ ಅಥವಾ ನೀಲಿ ಬಣ್ಣನೂ ಅಲ್ಲ, ಒಂದು ರೀತಿ ಕಪ್ಪು ಹಾಗೂ ನೀಲಿ ಮಿಶ್ರಿತ ಬಣ್ಣ. ಈ ಬಣ್ಣ ಏನಾದರೂ ನಮ್ಮ ಆಹಾರ ಈ ಬಣ್ಣಕ್ಕೆ ತಿರುಗಿದ್ರೆ ನಾವು ತಗೊಳ್ತಾ ಇರೋ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಅನ್ನುವಂಥ ಅಂಶ ಇದೆ ಅಂತ ಹೇಳಿ ಅರ್ಥ. ಇನ್ನು ಕಾರ್ಬೋಹೈಡ್ರೇಟ್ ಟೆಸ್ಟ್ನ ಮಾಡಿದ್ದಾದಮೇಲೆ ಇನ್ನೊಂದು ಟೆಸ್ಟ್ ಕೊಟ್ಟಿದ್ದಾರೆ. ಅದ್ಯಾವುದಪ್ಪ ಅಂದರೆ ಪ್ರೋಟೀನ್ ಟೆಸ್ಟ್. ಈ ಪ್ರೋಟೀನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಆಹಾರದ ಘಟಕ. ಅಂದರೆ ನಮ್ಮ ಬಾಡಿನೇ ಪ್ರೋಟೀನ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಅಂತೇಳಿ ಕರೀತಾರೆ. ನಾವು ತಿನ್ನುವಂತಹ ಪ್ರತಿಯೊಂದು ಆಹಾರದಲ್ಲೂ ಕೂಡ ಪ್ರೋಟೀನ್ ಅನ್ನುವಂಥ ಅಂಶ ತುಂಬಾ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ಈ ಪ್ರೋಟೀನ್ ನಾವು ತಗೊಳ್ಳೋ ಆಹಾರದಲ್ಲಿ ಇದೆಯಾ ಅಥವಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂದರೆ, ನಾವು ಸ್ವಲ್ಪ ಪ್ರಮಾಣದಲ್ಲಿ ಆ ಒಂದು ಊಟದ ಮಿಶ್ರಣವನ್ನು ತಗೊಂಡು ಸ್ವಲ್ಪ ನುಣ್ಣಗೆ ಅದನ್ನು ಗ್ರೈಂಡ್ ಅಥವಾ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಏನು ಮಾಡಬೇಕು, ಒಂದು ಕ್ಲೀನ್ ಆಗಿರುವಂಥ ಟೆಸ್ಟ್ ಟ್ಯೂಬ್ಗೆ ನಾವು ಅದನ್ನು ಹಾಕಬೇಕಾಗುತ್ತೆ. ಹಾಕಿದ್ದಾದಮೇಲೆ ಒಂದು 10 ಡ್ರಾಪ್ ಅಷ್ಟು ಆ ಟೆಸ್ಟ್ ಟ್ಯೂಬ್ಗೆ ನೀರನ್ನು ಹಾಕಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಸಿದ್ದಾದಮೇಲೆ ಆ ಡ್ರಾಪರ್ಗೆ ನಾವು ಏನು ಹಾಕಬೇಕು ಅಂತಂದರೆ 2 ಡ್ರಾಪ್ಸ್ ಆಫ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಆ್ಯಂಡ್ 10 ಡ್ರಾಪ್ಸ್ ಆಫ್ ಕಾಸ್ಟಿಕ್ ಸೋಡಾ. ನೋಡಿ, ಕಾಪರ್ ಸಲ್ಫೇಟ್ ಮತ್ತು ಕಾಸ್ಟಿಕ್ ಸೋಡಾ ಎಲ್ಲಿ ಸಿಗುತ್ತೆ ಅಂತಂದರೆ ಅದು ನಿಮ್ಮ ಸ್ಕೂಲ್ಗಳಲ್ಲಿ ಲ್ಯಾಬೋರೇಟ್ರಲ್ಲಿ ಸಪ್ಲೈ ಇರುತ್ತೆ. ಅಥವಾ ಅದು ಅವೈಲಬಲ್ ಇಲ್ಲ ಅಂತ ಅಂದರೆ ಅದನ್ನು ಹೇಗೆ ಮಾಡೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಡಿಸಾಲ್ವಿಂಗ್ 2 ಗ್ರಾಮ್ ಆಫ್ ಕಾಪರ್ ಸಲ್ಫೇಟ್ ಇನ್ 100 ಮಿಲಿಲೀಟರ್ ಆಫ್ ವಾಟರ್. 2 ಗ್ರಾಮ್ ಅಷ್ಟು ಕಾಪರ್ ಸಲ್ಫೇಟ್ನ ತಗೊಂಡು 100 ಮಿಲಿಲೀಟರಷ್ಟು ವಾಟರ್ನ ಆ್ಯಡ್ ಮಾಡಿದ್ರೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ರೆಡಿ ಆಗುತ್ತೆ. ಹಾಗೆ 10 ಗ್ರಾಮ್ ಆಫ್ ಕಾಸ್ಟಿಕ್ ಸೋಡಾ ಡಿಸಾಲ್ವ್ಡ್ ಇನ್ 100 ml ಆಫ್ ವಾಟರ್. ಹೀಗೆ ನಾವು ಡಿಸಾಲ್ವ್ ಮಾಡಿದ್ರೆ ನಮಗೆ ಕಾಸ್ಟಿಕ್ ಸೋಡಾ ಸೊಲ್ಯೂಷನ್ ರೆಡಿ ಆಗುತ್ತೆ. ಒನ್ಸ್ 2 ಸೊಲ್ಯೂಷನ್ ನಾವು ತಗೊಂಡು ಬಂದು ಆಹಾರದ ಮೇಲೆ ಹಾಕಿದ್ರೆ ಶೇಕ್ ವೆಲ್ ಆ್ಯಂಡ್ ಲೆಟ್ ದ ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ ಫಾರ್ ಫ್ಯೂ ಮಿನಿಟ್ಸ್. ಅಂದರೆ ನೀವು 2-3 ಡ್ರಾಪ್ ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಹೊತ್ತು ಅದನ್ನು ಬಿಟ್ಟರೆ ಅದು ಯಾವ ಬಣ್ಣಕ್ಕೆ ಬದಲಾಗುತ್ತೆ ಅಂದರೆ
ವೈಲೆಟ್ ಕಲರ್ ನೇರಳೆ ಬಣ್ಣಕ್ಕೆ ಅದು ಬದಲಾಗುತ್ತೆ. ನೇರಳೆ ಬಣ್ಣಕ್ಕೆ ಬದಲಾದರೆ ನೀವು ತಿನ್ನುವಂಥ ಆಹಾರದಲ್ಲಿ ಪ್ರೋಟೀನ್ ಇದೆ ಅಂತ ಅರ್ಥ. ನೋಡಿ, ಆವಾಗಲೇ ನಾವು ಮಾಡಿದ್ದು ಕಾರ್ಬೋಹೈಡ್ರೇಟ್ ಟೆಸ್ಟ್. ಅದರಲ್ಲಿ ನಮಗೆ ಬಂದಿದ್ದ ಕಲರ್ ಯಾವುದು ಅಂದರೆ ಬ್ಲೂ ಬ್ಲ್ಯಾಕ್. ಇದು ನಾವು ಮಾಡಿದ್ದು ಪ್ರೋಟೀನ್ ಟೆಸ್ಟ್. ಇದರಲ್ಲಿ ಯಾವ ಬಣ್ಣ ಅಂದರೆ ವೈಲೆಟ್. ಸೊ ಇಲ್ಲಿ ಅವರು ನಮಗೆ ರಾ ಪೊಟ್ಯಾಟೊ ಅಂದರೆ ಹಸಿ, ನಾನು ಆವಾಗಲೇ ಹೇಳಿದ್ನಲ್ಲ, ಹಸಿ ತರಕಾರಿ ಮೇಲೆ ಕೂಡ ನೀವು ಮಾಡ್ಬೋದು. ಹಾಗೆ ಕುಕ್ಕುಡ್ ರೈಸ್ ಅಂದರೆ ನೀವು ರೈಸ್ ಕುಕ್ ಆಗಿರುವಂಥ ಅನ್ನದ ಮೇಲೆ ಕೂಡ ನೀವು ಈ ಪ್ರಯೋಗನ ಮಾಡ್ಬೋದು. ಅವರು ಈ 3 ವಸ್ತುಗಳ ಮೇಲೆ ಪ್ರಯೋಗ ಮಾಡಿದ್ದಾರೆ ನೋಡಿ. ಹಸಿ ಆಲೂಗಡ್ಡೆ, ಇದರಲ್ಲಿ ಏನು ಕಂಡು ಬಂದಿದೆ ಅಂದರೆ ಕಾರ್ಬೋಹೈಡ್ರೇಟ್ ಇರೋದು ಕಂಡು ಬಂದಿದೆ. ಮಿಲ್ಕ್ ಅಂದರೆ ಹಾಲಲ್ಲಿ ಪ್ರೋಟೀನ್ ಅಂಶ ಇರೋದು ಕಂಡು ಬಂದಿದೆ. ಗ್ರೌಂಡ್ನಟ್ ಕಡಲೆ ಬೀಜದಲ್ಲಿ ಫ್ಯಾಟ್ ಇರೋದು ಕಂಡು ಬಂದಿದೆ. ಆಮೇಲೆ ಅನ್ಕುಕ್ಡ್ ಪೌಡರ್ಡ್ ರೈಸ್ ಅಂದರೆ ಅಕ್ಕಿಯನ್ನು ಪುಡಿ ಮಾಡಿ ಅದನ್ನು ಕೂಡ ಟೆಸ್ಟ್ ಮಾಡ್ಬೋದು. ಅನ್ನನೂ ಟೆಸ್ಟ್ ಮಾಡ್ಬೋದು. ಒಣಗಿರೋ ಕೊಬ್ಬರಿಯನ್ನು ಟೆಸ್ಟ್ ಮಾಡ್ಬೋದು. ಹಸಿಯಾಗಿರುವಂಥ ತೊಗರಿ ಬೇಳೆ ಪುಡಿಯನ್ನು ಟೆಸ್ಟ್ ಮಾಡ್ಬೋದು. ಬೆಂದಿರುವಂಥ ಸಾಂಬಾರನ್ನು ಟೆಸ್ಟ್ ಮಾಡ್ಬೋದು. ಯಾವುದೇ ತರಕಾರಿಯನ್ನು ನೀವು ಟೆಸ್ಟ್ ಮಾಡ್ಬೋದು. ಯಾವುದೇ ಹಣ್ಣನ್ನು ನೀವು ಟೆಸ್ಟ್ ಮಾಡ್ಬೋದು. ಹಾಗೆ ಬೇಯಿಸಿದ ಮೊಟ್ಟೆಯ ಬಿಳಿ ಭಾಗವನ್ನು ಕೂಡ ನೀವು ಇಲ್ಲಿ ಟೆಸ್ಟ್ ಮಾಡ್ಬೋದು. ಇನ್ನು ಅದಾದಮೇಲೆ 3ನೇ ಟೆಸ್ಟ್ ಯಾವುದಪ್ಪ ಅಂತಂದರೆ ಟೆಸ್ಟ್ ಫಾರ್ ಫ್ಯಾಟ್. ಟೆಸ್ಟ್ ಫಾರ್ ಫ್ಯಾಟಲ್ಲಿ ಒಂದು ಟೇಕ್ ಅ ಸ್ಮಾಲ್ ಕ್ವಾಂಟಿಟಿ ಆಫ್ ಫುಡ್ ಐಟಮ್, wrap it in a piece of paper and crush it. Then the paper do not tear. ಇದು ಏನಂತ ಅಂದರೆ ಫ್ಯಾಟ್ಗೋಸ್ಕರ ನಿಮಗೆ ಟೆಸ್ಟ್ ಮಾಡಲಿಕ್ಕೆ ನಿಮ್ಗೆ ಯಾವುದೇ ಕೆಮಿಕಲ್ನ ಅಗತ್ಯ ಇಲ್ಲ. ನೀವೇನು ಮಾಡಿ, ನೀವು ಯಾವುದೇ ಹಣ್ಣನ್ನು, ಯಾವ ತರಕಾರಿನ ನೀವು ಟೆಸ್ಟ್ ಮಾಡಬೇಕಂತ ಅಂದ್ಕೊತಾ ಇದ್ದೀರಾ, ಆ ಹಣ್ಣು ಅಥವಾ ತರಕಾರಿಯನ್ನು ತೊಗೊಂಡು ಕ್ಲೀನಾಗಿ ಒಂದು ಪೇಪರಲ್ಲಿ ಅದನ್ನು ನೀಟಾಗಿ ಸುತ್ತಿಡಿ, ರ್ಯಾಪ್ ಮಾಡಿ. ಆಮೇಲೆ ನಿಧಾನಕ್ಕೆ ಪೇಪರ್ ಏನೂ ಆಗದೇ ಇರೋ ಹಾಗೆ ಫೋಲ್ಡ್ನ ನೀಟಾಗಿ ತೆಗೀರಿ. ತೆಗೆದಾದ್ಮೇಲೆ ಸ್ವಲ್ಪ ಪೇಪರನ್ನು ಒಣಗೋಕ್ಕೆ ಬಿಡಿ. ಒಣಗೋಕ್ಕೆ ಬಿಟ್ಟ ಮೇಲೆ ಅಲ್ಲಿ ನಿಮಗೆ ಪೇಪರ್ ಮೇಲೆ ಆಯಿಲಿ ಪ್ಯಾಚ್ ಏನಾದರೂ ಕಾಣಿಸ್ತಾ ಇದ್ದರೆ, ಆಯಿಲಿ ಪ್ಯಾಚ್ ಇದ್ದರೆ ಅಂದರೆ ಎಣ್ಣೆ ಆ ಥರ ಅಂಶ ಇದ್ದರೆ ಅದು ನಿಮಗೆ ಕ್ಲಿಯರಾಗಿ ಇಂಡಿಕೇಟ್ ಆಗುತ್ತೆ. ಏನಂತ ಅಂದರೆ ನೀವು ತಗೊಂಡಿರುವಂಥ ಆ ಪರ್ಟಿಕ್ಯುಲರ್ ಊಟ ಏನಿದೆ ಅದರಲ್ಲಿ ಆಯಿಲ್ನ ಅಂಶ ಇದೆ ಅಂತ ಹೇಳಿ ಅರ್ಥ. ಅಂದರೆ ಫ್ಯಾಟ್ ಇದೆ ಅಂತ ಅರ್ಥ. ಏನಾದರೂ ಆಯಿಲಿ ಪ್ಯಾಚ್ ಇಲ್ಲ ಅಂತ ಅಂದರೆ ಆ ಪರ್ಟಿಕ್ಯುಲರ್ ಫುಡ್ ಐಟಮಲ್ಲಿ ಈ ಕೊಬ್ಬಿನ ಅಂಶ ಏನಿದೆ ಅದು ಇಲ್ಲ ಅಂತ ಅರ್ಥ. ಸೊ ಇದಿಷ್ಟು 3 ಟೆಸ್ಟ್ಗಳು, ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಆ್ಯಂಡ್ ಫ್ಯಾಟ್ ಟೆಸ್ಟ್ ಟು ಎನ್ಶೋರ್ ದಟ್ ನಾವು ತಿನ್ನುವಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಆ್ಯಂಡ್ ಫ್ಯಾಟ್ ಇದೇನಾ ಅಥವಾ ಇಲ್ವಾ ಅಂತ ನಾವು ತಿಳ್ಕೊಳ್ಳಿಕ್ಕೆ. ಆ್ಯಂಡ್ ಇದು ಯಾಕೆ ಅಷ್ಟು ಅವಶ್ಯಕತೆ ಇದೆ ಅಂತ ನಿಮಗೆ ಮುಂದೆ ಈ ಚಾಪ್ಟ್ರು ಮುಂದೆ ಚಾಪ್ಟ್ರ್ ಮುಂದಕ್ಕೆ ಹೋಗ್ತಾ ನಿಮಗೇನೆ ಅರ್ಥ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಅ ಲಾಟ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.